ಎಲ್ಲರಿಗೂ ನಮಸ್ಕಾರ. 2023ರಲ್ಲಿ ಒಂದು ಗ್ರೀನ್ ಪೀಸ್ ಸಂಸ್ಥೆಯಿಂದ ಏನು ವರದಿ ಬಂದಿದೆ, ಇವಾಗ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ WHO ಅದು ಹೇಳಿರೋಕ್ಕಿಂತ ನಮ್ಮ ಬೆಂಗಳೂರಿನಲ್ಲಿ ಮತ್ತು ಮೆಜೆಸ್ಟಿಕ್ಕಿನ ಸುತ್ತಮುತ್ತಲ ಪ್ರದೇಶ ಏನಿದೆ, ಇನ್ಕ್ಲೂಡಿಂಗ್ ನಮ್ಮ ಸಿಲ್ಕ್ ಬೋರ್ಡ್ ಇರಬಹುದು, BTM ಲೇಔಟ್ ಇರಬಹುದು, ಇಲ್ಲೆಲ್ಲ ಕೂಡ ನೈಟ್ರೋಜನ್ ಡೈಆಕ್ಸೈಡ್ ಅನ್ನುವಂಥ ಒಂದು ಟಾಕ್ಸಿಕ್ ಗ್ಯಾಸ್ ಏನಿದೆ, ಅದು ನಮ್ಮ ಏನು ನಾವು ಉಸಿರಾಡ್ತಾ ಇದ್ದೇವೆ ಆ ಗಾಳಿಯಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ, ಸುಮಾರು 3 ಪಟ್ಟು ಜಾಸ್ತಿ WHO ಹೇಳಿರೋಕ್ಕಿಂತ ಅಂತ ಒಂದು ವರದಿ ಇವಾಗ ಬಂದಿದೆ. ಸೊ ಆಲ್ಮೋಸ್ಟ್ 300 ದಿವಸ, 295ರಿಂದ 300 ದಿವಸ 2023ರಲ್ಲಿ ಈ ರೀತಿಯಾದಂತಹ ನೈಟ್ರೋಜನ್ ಡೈಆಕ್ಸೈಡ್ ಹೆಚ್ಚಿನ ಅಂಶ ಪತ್ತೆಯಾಗಿದೆ ಅಂತ ಈ ವರದಿಯಲ್ಲಿ ಗೊತ್ತಾಗಿದೆ. ಸೊ NO2 ಅಂತ ಏನು ಹೇಳ್ತೇವೆ. ಇದರಿಂದ ಏನೆಲ್ಲ ಆಗ್ತಾ ಇದೆ ಅಥವಾ ಏನೆಲ್ಲ ಆಗಬಹುದು ಅಂತ ಹೇಳಿದರೆ, ಮುಖ್ಯವಾಗಿ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿರ್ಬೋದು, ಉಸಿರಾಟಕ್ಕೆ ತೊಂದರೆ ಇರ್ಬೋದು, ಇದೆಲ್ಲ ಮಕ್ಕಳಲ್ಲಿ ಹೆಚ್ಚಾಗಿ ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ, ಪ್ಲಸ್ ಆಗ್ತಾ ಇದೆ. ಅದಲ್ಲದೆ ಯಾರು ಮಧ್ಯವಯಸ್ಕರಿರ್ತಾರೆ, ಯಾರು ಜಾಸ್ತಿ ಹೊರಗಡೆ ಈ ಏರನ್ನು ಬ್ರೀತ್ ಮಾಡ್ತಾ ಇರ್ತಾರೆ, ಅವರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಈ ಮೂಲಕ ನಾನೇನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಾವು ಎಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡ್ಬೋದು, ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿ ಸರ್ಕಾರ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನಿದೆ ಅದನ್ನು ಒಂದು ಉತ್ತಮ ರೀತಿಯಲ್ಲಿ, ಹೈಬ್ರಿಡ್ ರೀತಿಯಲ್ಲಿ, ಅಂದರೆ ಸ್ವಲ್ಪ ಎಲೆಕ್ಟ್ರಿಕ್ಕು ಮತ್ತು ಸ್ವಲ್ಪ ಫ್ಯೂಯಲ್ ಯೂಸ್ ಮಾಡಿ ನಡೆಸುವಂತಹ ವಾಹನಗಳೇನಿದೆ ಅದನ್ನು ಬೇಗನೆ ರಸ್ತೆ ಮೇಲೆ ತಗೊಂಬಂದು ಅಂತ ಹೇಳಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ರೀತಿಯಾದಂತಹ ಒಂದು ಕೆಟ್ಟು ಹೋಗಿರುವಂತಹ ನೈಟ್ರೋಜನ್ ಡೈಆಕ್ಸೈಡಿಂದ ಪೂರಿತವಾದಂತಹ ವಾಯು ಮೆಜೆಸ್ಟಿಕ್ನ ಸುತ್ತಮುತ್ತಲು, ರೈಲ್ವೆ ಸ್ಟೇಷನ್ನ ಸುತ್ತಮುತ್ತಲು, ಅದೇ ರೀತಿ ಇನ್ನೂ ಕೆಲವೊಂದು 14-15 ಪ್ರದೇಶಗಳಲ್ಲಿ ಕಾಣಿಸ್ಕೊಂಡಿದೆ. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿನ ನಾವು ನಿರ್ವಹಣೆ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆ ಏನಿದೆ ಅಲ್ಲಿ ಅವರಿಗೆಲ್ಲ ಶ್ವಾಸನಾಳ ಚೆನ್ನಾಗಿರಬೇಕು, ಹೃದಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ಕ್ಲೀನಾಗಿರುವಂತಹ ಒಂದು ಏರ್ ಏನಿದೆ ಅದನ್ನು ಬ್ರೀತ್ ಮಾಡೋದು ತುಂಬ ಒಳ್ಳೆಯದು. ವಾಯು ಮಾಲಿನ್ಯ ತುಂಬ ಜಾಸ್ತಿ ಆಯಿತು ಅಂತ ಹೇಳಿದರೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಆಗೋದು ಖಂಡಿತ, ಇನ್ಕ್ಲೂಡಿಂಗ್ ಲಂಗ್ ಕ್ಯಾನ್ಸರ್ ಕೂಡ ಆಗಬಹುದು ನೈಟ್ರೋಜನ್ ಡೈಆಕ್ಸೈಡ್ ತುಂಬ ಒಳಗಡೆ ಹೋಯಿತು ಅಂತ ಹೇಳಿದರೆ. ಸೊ ಈ ಒಂದು ವಿಡಿಯೋ ಮೂಲಕ ನಾನು ಇದನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.